ಶಾಸಕರು ಎಲ್ಲಿಯೂ ಹೋಗಿಲ್ಲ, ಒಟ್ಟಾಗಿದ್ದೇವೆ. ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಾಂಗ್ರೆಸ್ ಶಾಸಕರು ಎಲ್ಲಿಯೂ ಹೋಗಿಲ್ಲ, ಒಟ್ಟಾಗಿದ್ದೇವೆ. ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಬಜೆಟ್ ಅಧಿವೇಶನಕ್ಕೂ ಎಲ್ಲಾ ಶಾಸಕರು ಹಾಜರಾಗುತ್ತಾರೆ. ಬಿಜೆಪಿಯ ಎಲ್ಲಾ ಕಸರತ್ತು ಸಂಪೂರ್ಣ ವಿಫಲವಾಗಿದೆ. ಶಾಸಕರಿಗೆ ಇನ್ನು 200-300 ಕೋಟಿ ರೂಪಾಯಿ ಕೊಡಲು ರೆಡಿ ಇದ್ದಾರೆ. ಎಲ್ಲಿಗೆ ದುಡ್ಡು ತಂದು ಕೊಡಬೇಕಂತ ನಮ್ಮ ಶಾಸಕರಿಗೆ ಕೇಳ್ತಿದ್ದಾರೆ. ಬಿಜೆಪಿಯವರಿಗೆ ಎಲ್ಲಿಂದ ಬಂತು ಇಷ್ಟೊಂದು ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪರೇಷನ್ ಕಮಲದ ವಿರುದ್ಧ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಆಪರೇಷನ್ ನಲ್ಲಿ ಭಾಗಿದಾರ. ಆಪರೇಷನ್ ಕಮಲದ ವಿರುದ್ಧ ದಿನೇಶ್ ಗುಂಡೂರಾವ್ ಆರೋಪವನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆ ನಿಜಕ್ಕೂ ಒಂದ್ ರೀತಿ ಬಿಜೆಪಿಯವರಿಗೆ ಒಂದ್ ರೀತಿ ನಷ್ಟ ಕೂಡ ಉಂಟಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಎಲ್ಲಾ ಬಿಜೆಪಿ ಶಾಸಕರು ಕೂಡ ನಾವ್ ಯಾರಿಗೂ ಕೂಡ ಆಮಿಷವನ್ನ ಒಡ್ಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಬಟ್ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಬಿಜೆಪಿ ಲೀಡರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಕಾದು ನೋಡ್ಬೇಕಾಗುತ್ತೆ. ನೋಡಿ, ಈಗ ಮೈತ್ರಿ ಅಂದಮೇಲೆ ಒಬ್ರಿಗೊಬ್ಬರು ಪರಸ್ಪರ ನಂಬಿಕೆ ವಿಶ್ವಾಸದ ಮೇಲೆ ಹೋಗಬೇಕಾಗ್ತದೆ. ಅವರು ನಮ್ಮ ಮುಖ್ಯಮಂತ್ರಿ, ನಾವು 80 ಶಾಸಕರು, ಅವರು 37, ಅದು ಅವರು ನಮ್ಮ ಮುಖ್ಯಮಂತ್ರಿ, ನಮ್ಮ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು. ಸೊ ಇದೆಲ್ಲ ಹೇಳ್ಕೊಂಡು ಚರ್ಚೆ ಮಾಡ್ಕೊಂಡು ತೀರ್ಮಾನ ಆಗಬೇಕಾಗ್ತದಲ್ಲ. ಅದೇ ಅರ್ಥ. ಈಗ ನರೇಂದ್ರ ಮೋದಿ ಥರ ಪ್ರಧಾನಮಂತ್ರಿ ಯಾರು ಆಗಬಾರ್ದು, ಅಥವಾ ಮುಖ್ಯಮಂತ್ರಿ ಆಗಬಾರ್ದು. ಯಾರಿಗೂ ಹೇಳೋದಿಲ್ಲ, ಯಾರಿಗೂ ಕೇಳೋದಿಲ್ಲ, ನಾನು ಇಷ್ಟ ಬಂದಾಗ ಮಾಡ್ತೀನಿ ಅಂತ ಆ ಒಂದು ದರ್ಪದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು. ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಸಂಪುಟ ವಿಸ್ತರಣೆ ಆಯಿತು, ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಆಯಿತು, ಮತ್ತು ಸಂಸದೀಯ ಕಾರ್ಯದರ್ಶಿಗಳ ನೇಮಕ ಆಯಿತು. ನಾವು ಏನೇನು ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳಿದ್ದೇವೆ ಅದೆಲ್ಲವನ್ನು ಕೂಡ ಬಹುತೇಕ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನಮ್ಗೆ ಆ ಥರದ ಸಮಸ್ಯೆ ಏನು ಆಗ್ತಾ ಇಲ್ಲ. ನೋಡಿ, ಶಾಸಕಾಂಗ ಸಭೆ ಆಯಿತು ಬೆಳಗಾವಿಯಲ್ಲಿ, ಬೆಳಗಾವಿ ಶಾಸಕಾಂಗ ಸಭೆ ಆಯಿತು. ಈಗ ಮತ್ತೆ ನಾವು ಈ ಒಂದು ಅಧಿವೇಶನದಲ್ಲೂ ಕೂಡ ಜಂಟಿಯ ಶಾಸಕಾಂಗ ಸಭೆ ಮಾಡ್ತಾ ಇದ್ದೀವಿ. ಸೊ ನಾವಿಬ್ಬರು ಸೇರ್ಕೊಂಡು ಮಾಡ್ತೀವಿ. ಸಣ್ಣ ಈಗ ಬಿ ಜೆ ಪಿಯಲ್ಲಿ ಆಂತರಿಕವಾಗಿ ಇರುವಂಥ ಸಮಸ್ಯೆಗಳು ನಮಗಿಂತ ಹೆಚ್ಚಿದೆ. ಆದರೆ ಅವರೆಲ್ಲರೂ ಕೂಡ ಈಗ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಷ್ಟೇ ಹೊರತು ಅಲ್ಲಿ ನಮಗಿಂತ ಹೆಚ್ಚು ಸಮಸ್ಯೆಗಳು ಅಲ್ಲಿ ಆಗಿರುವಂಥದ್ದು ಇದೆ. ಅಲ್ಲಿ ಲೀಡರ್ಗಳನ್ನ ಬಾಯಿ ಮುಚ್ಚಿ ಕೂರಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹೆದರಿಕೆಯಿಂದ ಇರುವಂಥ ಏನು ಪಕ್ಷ ಅಲ್ಲ. ನಮ್ಮಲ್ಲಿ ಯಾವುದು ನಮ್ಮ ಪ್ರಜಾಪ್ರಭುತ್ವ ನಂಬಿಕೆ ಇರುವಂಥ ಪಕ್ಷ. ಅಲ್ಲಿ ಯಾರೋ ರಿಮೋಟ್ ಕಂಟ್ರೋಲು ಭಯ ಪಡಿಸುವಂಥದ್ದೆಲ್ಲ ಆ ಪಕ್ಷದಲ್ಲಿದೆ. ಅದು ಸ್ವಲ್ಪ ನಮ್ಮ ಜನ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರೋದ್ರಿಂದ ಸ್ವಲ್ಪ ವ್ಯಕ್ತಪಡಿಸ್ತಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಅದು ಡೇಟ್ ನಮ್ಮ ಇವರು ಶಾಸಕಾಂಗ ಪಕ್ಷ ನಾಯಕರು ಅನೌನ್ಸ್ ಮಾಡ್ತಾರೆ. ಬಹುಶಃ 6 ಅಥವಾ 7 ಅಂತ ಹೇಳ್ತಾ ಇದ್ರು DCM ಅವರು. ನೋಡಿ, ನನ್ನ ಪ್ರಕಾರ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಅಧಿವೇಶನದ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ನಮ್ಮ ಜೊತೆಯಲ್ಲಿ 80 ಜನನೂ ಇರ್ತಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಯತ್ನ, ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ, ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತೊಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. BJP MLAಗಳು ಎಲ್ಲಿ ಬೇಕು ಅಲ್ಲಿ ಕಳಿಸ್ಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ, 30 ಕೋಟಿ, 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ BJP ಅವರ ಎಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ ಹಣ ಇವರಿಗೆ? ಹೇಗೆ ಇಷ್ಟೊಂದೆಲ್ಲ ಪ್ರಯತ್ನ? 10 ದಿವಸ ಕಾಲ 7 ಸ್ಟಾರ್ ಹೋಟ್ಲ್ನಲ್ಲಿ ಅವರ 100 ಜನ ಶಾಸಕರನ್ನ ಉಳಿಸ್ಕೊಂಡ್ರಲ್ಲ, ಎಷ್ಟು ಕೋಟಿ ಖರ್ಚಾಗಿರ್ಬೋದು. 7 ಸ್ಟಾರ್ ಹೋಟ್ಲ್ ಅದು ಆರ್ಡರ್, ಈವನ್ 5 ಸ್ಟಾರ್ ಹೋಟ್ಲಲ್ಲ, ಸೂಪರ್ ಲಕ್ಸುರಿ ಹೋಟ್ಲು. 10 ದಿವಸ ಕಾಲ ಇದ್ರಲ್ಲ. ನಾವು 2 ದಿವಸ ಈಗಲ್ಟಲ್ಲಿ ಉಳಿಸ್ಕೊಂಡು ಚರ್ಚೆ ಮಾಡೋದಕ್ಕೆ ಮತ್ತು ಭಾಳ ಸಾಮಾನ್ಯವಾದಂಥ ಜಾಗ. ಯಾಕಂದರೆ ನಾವು ಈ ಪರಿಸ್ಥಿತಿ ನೋಡಿಕೊಂಡು ಇವ್ರು ಏನಪ್ಪ ಷಡ್ಯಂತ್ರ ಮಾಡ್ತಾ ಇದ್ದಾರೆ BJP ಅವ್ರ ನೋಡೋದಕ್ಕೆ. ಯಾಕಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಒಂದು ವಾರದಲ್ಲಿ ಸರ್ಕಾರ ರಚನೆ ಆಗ್ತದೆ, 24 ಗಂಟೆ ಸರ್ಕಾರ ರಚನೆ ಆಗ್ತದೆ ಅಂತ BJP ಮುಖಂಡರುಗಳು ಹೇಳಿದ್ದಾರೆ. ನಮ್ಮ ನವೀನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅದರ ಅರ್ಥ ಏನು? ಕುದುರೆ ವ್ಯಾಪಾರಕ್ಕೆ ಕೈ ಹಾಕಿದ್ದಾರೆ, ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ದಾರೆ, ಈ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಕೈ ಹಾಕಿದ್ದಾರೆ ಅಂತ ಅರ್ಥ. ಹೌದು, ಮೆಜಾರಿಟಿ ಇಲ್ದಿದ್ದಾಗ
ಹೇಗೆ ಹೇಳೋಕ್ಕಾಗುತ್ತೆ ನಮ್ಮ ಸರ್ಕಾರ ರಚನೆ ಆಗುತ್ತೆ? ನಳಿನ್ ಕುಮಾರ್ ಕಟೀಲ್ ಹೆಂಗೆ ಹೇಳಿದ್ರು ಅಂದರೆ ನಳಿನ್ ಕುಮಾರ್ ಕಟೀಲ್ ಕೂಡ ಈ ಭ್ರಷ್ಟಾಚಾರಕ್ಕೆ ಪಾಲ್ದಾರ ಅಂತ ಆಯ್ತಲ್ಲ. ಈಸ್ ಇನ್ವಾಲ್ವ್ಡ್ ಇನ್ ಹಾರ್ಸ್ ಟ್ರೇಡಿಂಗ್ ಅಂತ ಆಯ್ತಲ್ಲ, ಈಸ್ ಇನ್ವಾಲ್ವ್ಡ್ ಇನ್ ಡಿಸ್ಟರ್ಬಿಂಗ್ ಗೌರ್ಮೆಂಟ್ ಆಯಿತು ಅಂದರೆ ದಟ್ ಈಸ್ ಆ್ಯಂಟಿ ಡೆಮೊಕ್ರಾಟಿಕ್, ಪ್ರಜಾಪ್ರಭುತ್ವ ವಿರುದ್ಧವಾದಂಥ ಹೇಳಿಕೆ ಅದು ನಳಿನ್ ಕುಮಾರ್ ಕಟೀಲ್ದು ಮತ್ತು BJP ಮುಖಂಡರುಗಳದು. ಸೊ ಇದನ್ನು ನಾನು BJP ಅವರ ನೈತಿಕತೆಗೆ ಇದು ನನ್ನ ನಡೆಸಿ ನಗ್ನ ಮಾಡಿದೆ. ಈ ಪ್ರಕ್ರಿಯೆ ಎಲ್ಲ ಕಳೆದ 8 ತಿಂಗಳಿಂದ ಸರ್ಕಾರ ತೆಗೆಯೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಅವರ ಯಾವುದೇ ನೈತಿಕತೆ ಇಲ್ಲ. ಇವರಂಥ ಭ್ರಷ್ಟರು, ಇವರಂಥ ಮೋಸಗಾರರು, ಇವರಂಥ ಸುಳ್ಳರು ಈ ದೇಶದಲ್ಲಿ ಯಾರೂ ಇಲ್ಲ ಅಂತ ಇದೇ ಒಂದು ದೊಡ್ಡ ಉದಾಹರಣೆ.